दरमियानी रात में तकरीबन 2:30 बजे शिफा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं। ಕೇಳಿದ್ರಲ್ಲ, ಅದೊಂದು ಪೆಟ್ಟನ್ನ ಪಾಕಿಸ್ತಾನ ಇವತ್ತಿಗೂ ಸುಧಾರಿಸಿಕೊಳ್ತಲೇ ಇದೆ. ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲೂ ಕೇವಲ ಭಾರತದ ಆಪರೇಷನ್ ಸಿಂಧೂರವೇ ಬೆಚ್ಚಿ ಬೀಳಿಸ್ತಾ ಇದೆ. ಅದಕ್ಕೆ ಕಾರಣ ಭಾರತ ಕೊಟ್ಟ ಚಡಿಯೇಟು ಅದ್ಯಾವ ಪಾಟಿ ಬಾಸುಂಡೆ ಬರ್ತಾ ಇದೆ ಅನ್ನೋದಕ್ಕೆ ಶ್ರೀಮಾನ್ ಶರೀಫ್ ಸಾಹೇಬ್ರ ಮಾತುಗಳೇ ಸಾಕ್ಷ್ಯ ಹೇಳ್ತಾ ಇವೆ. ಹೌದು, ನೆಮ್ಮದಿಯಾಗಿ ಮಲಗಿದ್ದವರನ್ನ ನಟ್ಟ ನಡು ರಾತ್ರಿಯಲ್ಲಿ ಬಡಿದೆಬ್ಬಿಸಿದ ಭಾರತ ಪಾಕಿಸ್ತಾನಕ್ಕೀಗ ಕನಸಲ್ಲೂ ಕನವರಿಸುವಂತೆ ಮಾಡಿದೆ. ಆಪರೇಷನ್ ಸಿಂಧೂರ ಒಪ್ಪಿಕೊಂಡ ಪಾಕಿಸ್ತಾನ. ನಡುರಾತ್ರಿಯಲ್ಲಿ ಶರೀಫ್ರಿಗೆ ಬಂದಿತ್ತು ಕರೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ ಈ ಕಾರ್ಯಾಚರಣೆ ಆ ದೇಶವನ್ನೇ ಚಿಂತೆ ಉಡಾಯಿಸಿದ್ದು ಸುಳ್ಳಲ್ಲ. ಪಾಕಿಸ್ತಾನ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಆಪರೇಷನ್ ಸಿಂಧೂರದ ಆರ್ಭಟವನ್ನ ಒಪ್ಪಿಕೊಂಡಿದೆ. ಖುದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ದಾಳಿ ರಾತ್ರಿಯ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅವತ್ತು ರಾತ್ರಿ 2:30 ಸುಮಾರು ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ನನಗೆ ಕರೆ ಮಾಡಿದ್ರು. ಭಾರತ ನಮ್ಮ ಸೇನಾ ನೆಲೆಗಳ ಮೇಲೆ ಖಂಡಾಂತರ ಕ್ಷಿಪಣಿ ಲಾಂಚ್ ಮಾಡಿದೆ ಅನ್ನುವ ಮಾಹಿತಿಯನ್ನ ನೀಡಿದ್ರು. ಅಷ್ಟೇ ಅಲ್ಲ, ನೂರ್ ಖಾನ್ ಏರ್ ಬೇಸ್ ಕೂಡ ಛಿದ್ರವಾಗಿದೆ ಅನ್ನೋದನ್ನು ಕೂಡ ಖಚಿತಪಡಿಸಿದ್ರು ಅಂತ ಜಗತ್ತಿನ ಮುಂದೆ ಒಪ್ಪಿಕೊಂಡಿದ್ದಾರೆ. 9:10 की दरमियानी रात में तकरीबन 2:30 बजे शिफा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं. ಭಾರತದ ದಾಳಿಗೆ ಪತ್ರ ಕೊಟ್ಟಿದ್ದ ಪಾಕ್ ಸೇನೆ. ಮೊನ್ನೆ ಏರ್ ಬೇಸ್, ಇವತ್ತು ಸೇನಾಸ್ಪತ್ರೆಗೆ ವಿಸಿಟ್. ಎಸ್, ಭಾರತದ ದಾಳಿಗೆ ಪಾಕ್ ಮೇಲೆ ಏಳಲಾರದಂತೆ ಪತ್ತರಗುಟ್ಟಿದೆ. ಪ್ರಮುಖ ಸೇನಾ ನೆಲೆಗಳೇ ಧ್ವಂಸವಾಗಿ ಹೋಗಿವೆ. ಇದೆಲ್ಲದರ ನಡುವೆ ಸೇಮ್ ಟು ಸೇಮ್ ಪ್ರಧಾನಿ ಮೋದಿ ರೀತಿ ಅನುಕರಿಸಲು ಹೋಗಿ ಮರ್ಯಾದೆ ತೆಗೆದುಕೊಂಡ ಪಾಕ್ ಪ್ರಧಾನಿ ಏರ್ಬೇಸ್ಗೆ ಭೇಟಿ ನೀಡಿ ಯೋಧರೊಟ್ಟಿಗೆ ಮಾತನಾಡಲು ಟ್ಯಾಂಕರ್ ಹತ್ತಿ ಫೋಸ್ ಕೊಟ್ಟಿದ್ದ ಶರೀಫ್ ಸಾಹೇಬ್ರು ಪ್ರಯಾಣಿಸಿದ್ದ ಡಕೋಟಾ ಕಾರು ಮತ್ತು ಕಿತ್ತೋದ ಟೆಂಟ್ ಕೆಳಗೆ ಕುಳಿತಿದ್ದು ಅಪಹಾಸ್ಯಕ್ಕೆ ಗುರಿಯಾಗಿತ್ತು. ಈ ನಡುವೆ ಪಾಕ್ ಪ್ರಧಾನಿ ಭಾರತದ ದಾಳಿಯಲ್ಲಿ ಗಾಯಗೊಂಡವರನ್ನ ಕಾಣಲು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಗಾಯಗೊಂಡಿರುವ ಸೈನಿಕರಿಗೆ ಧೈರ್ಯವನ್ನೂ ಹೇಳಿದ್ದಾರೆ. ಆದರೆ ಈ ನಡೆಗೂ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಭಾರತದ ತಂಟೆಗೆ ಹೋಗದಿದ್ದಿದ್ರೆ ಇವರೆಲ್ಲ ನೆಮ್ಮದಿಯಾಗಿರ್ತಿದ್ರಲ್ವಾ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.